ನಿಮಿಷ ನಾನು ಎಲ್ಲದನ್ನ ಇದು ಮಾಡೋದು. ಸ್ಟಾರ್ಟ್ ಆಗಿದೆ ನಾನು ಫಸ್ಟ್ ಹೇಳ್ಬೇಕು ತಾನೆ. ಒಂದು ಮಿನಿಟ್. ಹಾಂ ಈಗ ಸ್ಟಾರ್ಟ್ ಮಾಡ್ಕ. ಒಂದು ನಿಮಿಷ ಚೈ ಇದು ಸರಿ ಕೆಲಸ ಮಾಡೋ ಪ್ರಯತ್ನ ಹಿಂಗೆ ನಿಂತ್ಕೊಂಡು ಬೇಸಿಂದ ಬರ್ತೀನಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ಪ್ರಾಡಕ್ಟ್ನ ನಿಮ್ಗೆಲ್ಲರಿಗೂ ಕೂಡ ರಿವ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇನು ಅಂತ ಗೊತ್ತಾಗಬೇಕಾ? ಬನ್ನಿ ನೋಡೋಣ. ಸೊ ಇದು ನಾನು ರಿಂಗ್ ಲೈಟ್ ಆರ್ಡರ್ ಮಾಡಿದ್ದೆ ಅಮೆಝಾನಲ್ಲಿ. ಹೆಂಗಿದೆ ಏನು ಕತೆ ಅಂತ ಗೊತ್ತಿಲ್ಲ. ಸೊ ಫಸ್ಟ್ ಟೈಮ್ ನಾನೀಗ ಇದನ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಒಂದೇ ಕಡೆ ಇದೇನೋ ಒಂದು ಸ್ಟಿಕ್ ಕೊಟ್ಟಿದ್ದಾರೆ, ಸ್ಟ್ಯಾಂಡ್ ಅಂತ ಅನ್ಕೊಂತೀನಿ. ಹೀಗೆ ಇದು ನಿಜ ಗೊತ್ತಾಗ್ತಿಲ್ಲ ಇದು ಹೆಂಗೆ ಅಂತ. ವಿಡಿಯೋ ಓಪನ್ ಮೋಸ್ಟ್ಲಿ ಹಿಂಗೆ ಅನ್ಕೊಂತೀನಿ. ನೋಡೋಣ ಹೆಂಗೆ ಇದು ಯಾವ ಥರ ಓಪನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಆಮೇಲೆ ನೋಡೋಣ. ಫಸ್ಟ್ ಬೇರೆ ಏನೇನು ಬಂದಿದೆ ಅಂತ ನೋಡ್ಕೊಳ್ಳೋಣ. ಬಿಬಿಗೆ ಹೋದ್ರೆ ಕಷ್ಟ. ಆಮೇಲೆ ಇಲ್ಲಿ ರಿಂಗ್ ಲೈಟ್ ತುಂಬಾ ಚಿಕ್ಕದಿದೆ. ನೋಡ್ತಾ ಇದ್ದೀನಿ. ರಿಂಗ್ ಲೈಟ್ ಇದು ಎಷ್ಟು 10 ಇಂಚ್ ಇದ್ದು ರಿಂಗ್ ಲೈಟ್. ಇದು ಪ್ರೈಸ್ ಎಷ್ಟಾಯ್ತು ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಎಂಡಿಂಗಲ್ಲಿ ಹೇಳ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಇದು ಹೋಲ್ಡರು, ಮೊಬೈಲ್ ಹೋಲ್ಡರು, ಇಲ್ಲಾಂದ್ರೆ ಕ್ಯಾಮ್ರಾ ಹೋಲ್ಡರ್. ಆಮೇಲೆ ಈ ಥರದ್ದು ಒಂದು ಏನಾದ್ರು ಹೋಲ್ಡರ್ ಫಿಕ್ಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಈ ಥರದ್ದೊಂದು ಕೊಟ್ಟಿದ್ದಾರೆ. ಇದ್ರ ಹೆಸರೇನು ಅಂತ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ಆಮೇಲೆ ಇದೊಂದು ಮೊಬೈಲ್ನ ನಾವು ಇಲ್ಲಿಗೆ ಫಿಕ್ಸ್ ಮಾಡಿಬಿಟ್ಟು ಇದು ಹೋಲ್ಡರ್ಗೆ ಫಿಕ್ಸ್ ಮಾಡಿಬಿಟ್ಟು ಹೆಂಗೆ ಅಂತ ಆಮೇಲೆ ತೋರಿಸ್ತೀನಿ. ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಮೋಸ್ಟ್ಲಿ ಈ ಥರ ಅನ್ಕೊತೀನಿ. ಫಿಕ್ಸ್ ಮಾಡಿಬಿಟ್ಟು ಆಮೇಲೆ ಇದನ್ನು ಯಾವ ಥರ ಬೇಕೋ ಆ ಥರ ಬೆಂಡ್ ಮಾಡ್ಬೋದು ಈ ಥರ. ಸೊ ರೀಲ್ಸ್ ಮಾಡೋದಕ್ಕೆಲ್ಲ ತುಂಬ ಈಸಿಯಾಗಿರುತ್ತೆ. ಅದಕ್ಕೆ ಈ 3 ಐಟಮ್ಸ್ನ ಕೊಟ್ಟಿದ್ದಾರೆ ಎಕ್ಸ್ಟ್ರಾ. ಸೊ ಇದಿಷ್ಟು ಐಟಮ್ಸ್ ಬಂದಿದೆ ರಿಂಗ್ ಲೈಟಲ್ಲಿ. ನೋಡೋಣ ಇವಾಗ ಮತ್ತೆ ಹೊಸದಾಗಿ ತೋರಿಸ್ತೀನಿ ಏನೇನಿದೆ ಅಂತ ಹೇಳ್ಬಿಟ್ಟು. ಈ 3 ಐಟಮ್ಸ್ ಪ್ಲಸ್ ಇದು ರಿಂಗ್ ಲೈಟ್ ಮತ್ತೆ ಇದನ್ನ ಇಡೋದಕ್ಕೆ ಅಂತ ಹೇಳ್ಬಿಟ್ಟು ಈ ಸ್ಟಾರ್ಟ್ ಕೊಟ್ಟಿದ್ದಾರೆ. ಸೊ ಈಗ ನಾನು ಇದನ್ನ ಕಂಪ್ಲೀಟ್ ಆಗಿ ಫಿಕ್ಸ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಫೈನಲ್ ಆಗಿ ಹೇಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ಫೈನಲ್ ಇದನ್ನ ಹೆಂಗೆ ಓಪನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕಂಡಿಡ್ಕೊಂಡೆ. ಏನಂದ್ರೆ ಇಲ್ಲಿ ಒಂದು ಬಟನ್ ಇದೆ ಅಲ್ವಾ, ಅದನ್ನ ಲೂಸ್ ಮಾಡ್ಕೋಬೇಕು. ಇದನ್ನ ಲೂಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ಲೋ ಆಗಿ ಇದನ್ನ ಬಿಡಿಸ್ತಾ ಬರಬೇಕು ಈ ಥರ. ಸೊ ನಮ್ಗೆ ಎಷ್ಟು ಬೇಕು ಅಷ್ಟು ಇದು ಮಾಡ್ಕೋಬೋದು. ಮಾಡಿಬಿಟ್ಟು ಆಮೇಲೆ ಇದನ್ನ ಮತ್ತೆ ಟೈಟ್ ಮಾಡಬೇಕು. ಈ ಸ್ಕ್ರೂ ಇದೆಯಲ್ಲ ಅದನ್ನು. ಸೊ ಈಗ ಫಿಕ್ಸ್ ಮಾಡಿದ್ದೀನಿ. ಅಷ್ಟೊಂದೇನು ಗಟ್ಟಿ ಇಲ್ಲ ಅಂತ ನನಗೆ ಫೀಲ್ ಆಗ್ತಾ ಇದೆ ಈ ಥರ. ಸೊ ಇದಕ್ಕೆ ಈ ಥರ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹತ್ರ ಹೋಗ್ತೀನಿ. ಇಲ್ಲಿ ನೋಡಿ, ಇದಕ್ಕೆ ಈ ಥರ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮೊಬೈಲ್ನ ಇಟ್ಬಿಟ್ಟು ಈ ಥರ ಬೆಂಡ್ ಮಾಡ್ಕೋಬೋದು ಯಾವ ಥರ ಬೇಕಷ್ಟು. ಇದು ಕರೆಕ್ಟಾಗಿ ಅಷ್ಟು ಸ್ಟರ್ಡಿ ಇಲ್ಲ, ನಂಗೆ ಗೊತ್ತಿಲ್ಲ ಇದು ನಿಲ್ಲುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಇದನ್ನು ಯೂಸ್ ಮಾಡಿದ ಮೇಲೆ ನಾನು ಮತ್ತೊಂದು ಸಲ ನಿಮ್ಗೆ ರಿವ್ಯೂ ಹಾಕ್ತೀನಿ. ಇದು ಬಿಚ್ಚಬೇಕು ಅಂತ ಹೇಳಿದರೆ ಮತ್ತೆ ಇಲ್ಲಿ ಒಂದು ಟೈಟ್ ಮತ್ತು ಲೂಸ್ ಮಾಡೋದಕ್ಕೆ ಈ ಥರದೊಂದು ಬೆಂಡನ್ನು ಕೊಟ್ಟಿದ್ದಾರೆ. ಇದನ್ನು ಲೂಸ್ ಮಾಡಿಕೊಂಡು ಈ ಥರ ತೆಗೆಯೋದು ಈ ಥರ.
ಇಷ್ಟುದ್ದ ಆಯ್ತು ಗೈಸ್ ಫೈನಲಿ. ಆದ್ರೂ ನನ್ನಷ್ಟುದ್ದ ಬಂದಿಲ್ಲ, ಇಷ್ಟು ಜಾಗ ಇದೆ ಇನ್ನು. ಸೊ ಇದಕ್ಕೆ ಎಷ್ಟು ಪ್ರೈಸ್ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ನಾನು ಹೇಳಲ್ಲ ಯಾರಿಗೆ. ಆಮೇಲೆ ಗೈಸ್ ಏನು ಗೊತ್ತಾ, ಇದಕ್ಕೆ ಚಾರ್ಜ್ ಮಾಡೋದಕ್ಕೆ ಪ್ರಾಪರ್ ಆಗಿರೋ ಚಾರ್ಜರ್ ಏನೂ ಕೊಟ್ಟಿಲ್ಲ. ಈ ಥರದೊಂದು USB ಕೇಬಲ್ ಕೊಟ್ಟಿದ್ದಾರೆ. ನಾವು ನಮ್ಮ ಚಾರ್ಜರ್ ಇರುತ್ತಲ್ಲ ಅದನ್ನ ಅಡಾಪ್ಟರ್ನ ಯೂಸ್ ಮಾಡಿಕೊಂಡು ಚಾರ್ಜ್ ಮಾಡ್ಕೋಬೇಕಾಗುತ್ತೆ, ಸಾರಿ ಯೂಸ್ ಮಾಡಬೇಕಾಗುತ್ತೆ. ಮೋಸ್ಟ್ಲಿ ಆನ್ ಮಾಡಬೇಕು ಅನ್ಸುತ್ತೆ. ಸೊ ರಿಂಗ್ ಲೈಟ್ ಒಳಗಿಂದ ಇವತ್ತು ವಿಡಿಯೋ ಮಾಡ್ತಾ ಇದ್ದಾರೆ. ಈಗ ಈ ವಿಡಿಯೋ ಬಂದ್ಬಿಟ್ಟು ರಿಂಗ್ ಲೈಟ್ ಒಳಗಿಂದ ಎಫೆಕ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ಕಮೆಂಟ್ ಮಾಡಿ. ಇದರಲ್ಲಿ ಒಂದು 2-3 ಥರ ಲೈಟ್ಸ್ ಚೇಂಜ್ ಮಾಡ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ನೋಡೋಣ, ಟ್ರೈ ಮಾಡ್ತೀನಿ. ಈ ಥರದ ಬಟನ್ಸ್ ಕೊಟ್ಟಿದ್ದಾರೆ ಇದರಲ್ಲಿ, ಈ ಥರದ ಬಟನ್ಸ್ ಕೊಟ್ಟಿದ್ದಾರೆ. ಸೊ ಇದು ಬಂದ್ಬಿಟ್ಟು ಆನ್ ಮಾಡೋದಕ್ಕೆ, ಇವೆಲ್ಲ ಸ್ವಲ್ಪ ಕಲರ್ ಚೇಂಜ್ ಮಾಡೋದಕ್ಕೆ ಅಂತ ನಾನು ಅನ್ಕೊಂಡಿದ್ದೀನಿ. ನನಗೂ ಗೊತ್ತಿಲ್ಲ ಕರೆಕ್ಟಾಗಿ, ನಾನು ಕರೆಕ್ಟಾಗಿ ಡಿಸ್ಕ್ರಿಪ್ಷನ್ ಕೂಡ ನೋಡಿಲ್ಲ. ನೋಡೋಣ, ಟ್ರೈ ಮಾಡಿ ನೋಡ್ತೀನಿ. ಇದು ಸ್ವಲ್ಪ ಡಿಮ್ ಮಾಡುತ್ತೆ, ಬ್ರೈಟ್ನೆಸ್ ಸ್ವಲ್ಪ ಕಡಿಮೆ ಮಾಡುತ್ತೆ. ಓಕೆ, ಇದು ಬಂದ್ಬಿಟ್ಟು ನಮಗೆ ಕಲರ್ ಚೇಂಜ್ ಮಾಡೋದಕ್ಕೆ. ಸೊ ಇವಾಗ ಬೇರೆ ಕಲರ್ ಇದೆಯಲ್ಲ, ಸ್ವಲ್ಪ ಬ್ರೈಟ್ನೆಸ್ ಇನ್ಕ್ರೀಸ್ ಮಾಡಿಬಿಟ್ಟು ನಾನು ಬೇರೆ ಬೇರೆ ಕಲರ್ ತೋರಿಸ್ತೀನಿ ನಿಮಗೆ. ಇದು ಬ್ರೈಟ್ನೆಸ್ ಇನ್ಕ್ರೀಸ್ ಮಾಡೋದಕ್ಕೆ ಕೆಳಗಡೆ ಪ್ಲಸ್ ಮಾರ್ಕ್ ಇದೆಯಲ್ಲ ಅದು ನೋಡಿ, ಬ್ರೈಟ್ನೆಸ್ ಜಾಸ್ತಿ ಮಾಡಿದ್ದೀನಿ. ಈಗ ಇದಿದೆಯಲ್ವಾ, ಇದರಲ್ಲಿ ಬೇರೆ ಕಲರ್ ಚೇಂಜ್ ಮಾಡ್ತೀನಿ. ಈಗ ಸ್ವಲ್ಪ ಆರೆಂಜ್ ಕಲರ್ ಬರ್ತಿದೆ. ಮೋಸ್ಟ್ಲಿ ನನ್ನ ಫೇಸಲ್ಲಿ ನಿಮ್ಗೆ ಡಿಫ್ರೆನ್ಸ್ ಕಾಣಿಸ್ತಾ ಇರ್ಬೋದು. ಇವಾಗ ಫುಲ್ ಲೈಟ್ ಕಲರ್ ಆಯಿತು, ಸ್ವಲ್ಪ ಬ್ಲೂಯಿಶ್ ಲೈಟ್ ಮತ್ತು ಆರೆಂಜ್ ಕಲರ್. ಸೊ ಮೋಸ್ಟ್ಲಿ 3 ಕಲರ್ಸ್ ಬರುತ್ತೆ ಅಷ್ಟೇ. ಬಟ್ ಬೆಟರ್ ಇದೆ ವಿಡಿಯೋ ಮಾಡೋದಕ್ಕೆಲ್ಲ, ರೀಲ್ಸ್ ಮಾಡೋರಿಗೆಲ್ಲ ಚೆನ್ನಾಗಿದೆ. ಕ್ಯಾಮ್ರಾ ಇದು ರಿಂಗ್ ಲೈಟ್ ಸ್ಟ್ಯಾಂಡ್ ಏನಿದೆ ಅದು ಅಷ್ಟೊಂದು ಸ್ಟರ್ಡಿ ಆಗಿಲ್ಲ. ಬಟ್ ಹೊಸೊಬ್ಬರಿಗೆ ಮತ್ತು ನೀವು ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿರೋರಿಗೆ, ಹೊಸ ಕಂಟೆಂಟ್ ಕ್ರಿಯೇಟರ್ಸ್ಗೆಲ್ಲ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ನನ್ನ ಮನೋಭಾವನೆ. ಸೊ ಫೈನಲಿ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.